ಅವ್ರ ತಂದೆ ತಾಯಿಗೆ ರೆಸ್ಪೆಕ್ಟು ಆ ಥರದ್ದೆಲ್ಲ ಇಷ್ಟ ಆಗುತ್ತೆ. ಪುನೀತ್ ರಾಜ್ಕುಮಾರ್ ಅಂದರೆ ಒಳ್ಳೆ ವ್ಯಕ್ತಿತ್ವ ಮ್ಯಾಮ್. ಅವ್ರಂದ್ರೆ ತುಂಬ ಇಷ್ಟ. ಅವ್ರ ಮೂವಿ ಎಲ್ಲ ನೋಡ್ತೀವಿ. ಆಮೇಲೆ ಅವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ನಮಗೊಂದು ಅದೃಷ್ಟ. ಬೇಜಾರಾಯ್ತೈತೆ, ಏನು ಮಾಡೋಕ್ಕಾಗಲ್ಲ ಸರ್. ಏನಿಲ್ಲ ಅಂದರೆ ಸರ್, ಅವ್ರ ಥರ ಮೂವಿ ಯಾವ ಹೀರೋಗಳು ಮಾಡಲ್ಲ. ಅವ್ರ ಮೂವಿ ನೋಡಬೇಕಾದ್ರೆ ಎಲ್ಲ ಫ್ಯಾಮ್ಲಿ ಹೋಗಿ ನೋಡ್ಬೋದು. ಬೇರೆ ಮೂವಿಗಳೆಲ್ಲ ನೋಡೋಕೆ ಅಷ್ಟೇನು ಇದಾಗಲ್ಲ ಸರ್. ಮಾತಾಡಿ ಸರ್, ಏನು ತೊಂದರೆ ಇಲ್ಲ. ಇದು ಟಿವಿ ಇದು. ಅಂದರೆ ಎಷ್ಟು ವರ್ಷದಿಂದ ಅವ್ರ ಸಿನಿಮಾಗಳನ್ನ ನೋಡ್ತಿದ್ದೀರಾ? ಅವ್ರು ಅಂದರೆ ನಿಮ್ಮ ಕಣ್ಣಲ್ಲಿ ನೀರು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ ಅನ್ನೋದು. ಅಂದ್ರೆ ನಾವು ಚಿಕ್ಕದಿಂದಂಗೇನು ನೋಡ್ತಾ ಇದ್ದೀವಿ ಮೂವಿ ಎಲ್ಲ. ಏನು ಇಷ್ಟ ಆಗುತ್ತೆ ಅವ್ರ ಸಿನಿಮಾದಲ್ಲಿ? ಯಾಕಂದ್ರೆ ಅವ್ರು ಎಷ್ಟು ಅವ್ರ ಫ್ಯಾಮಿಲಿ ಸೆಂಟಿಮೆಂಟ್ಸ್ ತುಂಬ ಇಷ್ಟ ಮ್ಯಾಮ್. ಅವ್ರ ತಂದೆ ತಾಯಿಗೆ ರೆಸ್ಪೆಕ್ಟು ಆ ಥರದ್ದೆಲ್ಲ ಇಷ್ಟ ಆಗುತ್ತೆ. ಬೇಜಾರು ಸಿನಿಮಾಗಳನ್ನ ನೋಡೋಕ್ಕಾಗಲ್ಲ ಆಗಲ್ಲ ಅಂತ ಬೇಜಾರಷ್ಟೇ. ನಾವಿವತ್ತು ಪುನೀತ್ ಅವರ 50ನೇ ದಿನದ ಆಯಿತು. 50ನೇ ದಿನದ ಹುಟ್ಟುಹಬ್ಬಕ್ಕಾಗಿ ಬಂದಿದ್ದೀವಿ. ಅವ್ರು ಮಾಡಿರೋ ಸೇವೆ, ಅವ್ರು ಮಾಡಿರೋ ನಟನೆ, ಅವರ ಮಾನವೀಯ ಮೌಲ್ಯಗಳು ಇದೆಲ್ಲ ನೋಡಿ ಜನಗಳು ಸಾವಿರದಂತೆ ಹರಿದು ಬರ್ತಾವ್ರೆ. ಯಾಕೆ ಗೊತ್ತಾ? ಯಾರಿಗೂ ಏನು ದುಡ್ಡು ಕೊಟ್ಟಿಲ್ಲ, ಯಾರನ್ನೂ ಏಜೆಂಟ್ ಕರೆಸಿಲ್ಲ. ಯಾಕೆ ಅಂದರೆ ಅವ್ರ ಅಭಿಮಾನ, ಅವ್ರ ಪ್ರೀತಿ, ಅವರು ನಡ್ಕೊಂಡಿರೋ ರೀತಿ, ಮಾಡಿರೋ ಸಹಾಯ. ಟಿ ವಿಲಾದರೂ ನಾವು ಅಪ್ಪು ಅವ್ರ ಮುಖ ನೋಡಿಬಿಟ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅದು ಅವ್ರದ್ದು ಒಂದು ಇದು. ಅದಕ್ಕೋಸ್ಕರ ಜನ ನೋಡಿ, ಮೊನ್ನೆ ಅಪ್ಪು ರಿಲೀಸ್ ಆಯಿತು, ಜನಸಾಗರ ಖುಷಿ. ಯಾಕಂದರೆ ಅದು ಒಂದು ಕರ್ನಾಟಕ ಚಿತ್ರೋದ್ಯಮಕ್ಕೆ ಒಂದು ಟಾಣಿಕ್ ಇದ್ದಂಗೆ. ಕರೆಕ್ಟಾ? ಅಕ್ಕ, ನಾವು ಒಂದೇ ಮಾತಾಡೋದಕ್ಕ, ಧರ್ಮಸ್ಥಳ ಬಿಟ್ಟರೆ ಅಪ್ಪನ ದೇವರು. ಇನ್ಮೇಲೆ ಏನು ಮಾತಾಡಲ್ಲಕ್ಕ, ಯಾರನ್ನ ಮಾತಾಡಿಸ್ಬೇಕ. ಭಾಳ ಪ್ರೀತಿ ಇದೆ ನಮಗೆ. ಹಾಂ, ಸ್ಕೂಲ್ ಬಿಟ್ಟು ಬಂದಿದ್ವಿ ಅಪ್ಪು ಬಗ್ಗೆ. ಅವರು ನಮ್ಮ ಸರ್ ಬಾಸ್ ಅವರು ಅಷ್ಟೇ. ಎರಡು ಮಾತು ಪುರಿಸೋರ್ಗೆ ಬಾಲಕ, ಕೆಣಕ್ದವ್ರಿಗೆ ಕೀಚಕ, ಅಭಿಮಾನಕ್ಕೆ ಅಪ್ಪು, ಸ್ವಾಭಿಮಾನಕ್ಕೆ ಅರಸು, ಶೌರ್ಯಕ್ಕೆ ಮೌರ್ಯ, ಧೈರ್ಯಕ್ಕೆ ಬಸವ, ಕದರ್ ವಂಶಿ. ಅದು ರಾಜ್ಕುಮಾರ್ಗೆ ಜೈ. ಹಂಗೆ ರಾಜ್ಕುಮಾರ್ಗೆ ಜೈ, ಪುನೀತ್ ರಾಜ್ಕುಮಾರ್ಗೆ ಜೈ. ರಾಜ್ಕುಮಾರ್ ಎಲ್ಲ. ನಮಸ್ಕಾರ ಮೇಡಮ್. ನನಗೆ ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ಅಂದರೆ ಅವ್ರ ಫ್ಯಾಮಿಲಿನೇ ಇಷ್ಟ. ಬಟ್ ನನಗೆ ಸುಮಾರು ವರ್ಷದಿಂದ 18 ವರ್ಷದಿಂದ ನನಗೊಂದು ರಾಖಿ ಕಟ್ಟೋ ಒಂದು ಆಸೆ ಇತ್ತು. ಬಟ್ ನಾನು ಪೋತಿಸಲ್ಲಿ ಕೆಲಸ ಮಾಡ್ತಿರೋದು. ಅಲ್ಲಿ ಫಂಕ್ಷನ್ಗೆ ಬಂದಿದ್ದರು ಇವಾಗ ಶಿವಣ್ಣ, ಅವ್ರಿಗೆ ರಾಖಿ ಕಟ್ಟಿದ್ದೀನಿ. ಬಟ್ ಆದರೂ ಇನ್ನೊಂದು ಆಸೆ ಇದೆ, ಈ ವರ್ಷ ರಾಖಿಗೆ ಇಲ್ಲೇ ಕಟ್ಟಬೇಕು ಅನ್ನೋ ಒಂದು ಕನಸು. ದಯವಿಟ್ಟು ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ನಮಗೆ. ಅಪ್ಪು ನಮ್ಮ ಪ್ರಾಣ, ನಮ್ಮ ಪ್ರಾಣದಿಂದ ಅವರಿಂದ ನಾವು ಬದುಕ್ತಾ ಇದ್ದೀವಿ. ಅವರ ವ್ಯಕ್ತಿತ್ವ ನಮಗೆ ತುಂಬ ಒಳ್ಳೆ ಗುಣ ಸಿಕ್ಕಿದೆ. ಅವ್ರ ಕಡೆಯಿಂದ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಅವ್ರಿಗೆ ತುಂಬ ಒಳ್ಳೆಯ ದಿನ. ಅವ್ರ ಸಾಹಸ, ನಮ್ಮ ಕೃತಜ್ಞತೆ ನಮ್ಗೆ ಯಾವತ್ತೂ ಸದಾ ಇದ್ದೇ ಇರುತ್ತೆ. 50ನೇ ವರ್ಷದ ಬರ್ತಡೇ, ಅಪ್ಪು ಸರ್ ಬರ್ತಡೇ. ಆದರೆ ಅವರ ಅಭಿಮಾನಕ್ಕಾಗಿ ನಾವು ಬಾಗಲಕೋಟೆ ಜಿಲ್ಲೆಯಿಂದ ಇಲ್ಲಿ ಬಂದಿದ್ದೀವಿ ಮೇಡಮ್. ಆದ್ರೆ ಇಲ್ಲಿಂದ ಅವರ ಅಪ್ಪು ಸರ್ ಸಮಾಧಿಗೆ ಅವ್ರನ್ನ ಹುಟ್ಟುಹಬ್ಬದ ಅವ್ರಿಗೆ ಇದನ್ನ ಬರ್ತಡೇ ಹೇಳೋಕ್ಕೆ ಬಂದಿದ್ದೀವಿ ಸರ್. ಮೇಡಮ್ ಅವ್ರಿ ಶುಭಾಶಯಗಳು ಹಾರ್ದಿಕ. ಅಂದ್ರೆ ಇವರ ಅಪ್ಪು ಸರ್ ಫಸ್ಟೇ ಪಿಕ್ಚರ್ ರಿಲೀಸ್ ಆದ ತಕ್ಷಣ ನಾವು ಪಿಕ್ಚರ್ ನೋಡಿದ್ದೀವಿ ಮೇಡಮ್. ಆದರೂ ಈ ಲಾಸ್ಟಿಗೆ ಈ ಸಲ 50ನೇ ವರ್ಷದ ಬರ್ತಡೇ ಸಂಬಂಧ ರಿಲೀಸ್ ಮಾಡ್ಯಾರ ಮೇಡಮ್. ಅದ್ರ ಸಖತ್ತಾಗಿ ಓಡ್ತಾ ಇದೆ. ಆದರೆ ಮೇಡಮ್ ಅವರತ್ತ ಪಿಕ್ಚರ್ ಇನ್ನೂ ಆದರೂ ಯಾರಿಗೂ ಮಾಡೋಕ್ಕಾಗಲ್ಲ, ಇನ್ನೂ ಆದರೂ ಮಾಡಲ್ಲ. ಅಪ್ಪು ಸರ್ಗೆ ಜಯವಾಗಲಿ. ನನ್ನ ಹೆಸರು ಮಾಂತೇಶ್ ಲಮಾಣಿ ಅಂತ. ನಾನು ಪುನೀತಿನ ಫ್ಯಾನು. ಅಂದರೆ 2 ಟೈಮ್ಸ್ ಆಯಿತು ಈಗ ಬಂದಿರೋದು. ಸೆಕೆಂಡ್ರಿ ಟೈಮ್ ಇಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಬಂದಿದೆ. ಈಗ ಅವರು ಬರ್ಡೇಗೆ ಬಂದಿದ್ದೀನಿ. ಖುಷಿ ಆಗ್ತಾಯಿದೆ ತುಂಬ ಇಲ್ಲಿ ನೋಡಿ ಜನಗಳನ್ನು. ಅಭಿಮಾನ ಅಂತಂದರೆ ನಾವು ಎದೆಲ್ಲೇ ಟೆಂಪಲ್ಲೇ ಕಟ್ಟಿರೋದು ಮೇಡಮ್. ಅಭಿಮಾನಕ್ಕಂತಂದ ಬಂದರೆ ನಾವು ಟೆಂಪಲ್ ಕಟ್ಟಿದ್ದೀವಿ ಹಾರ್ಟಲ್ಲಿ. ನಮಗೇನಂತಂತಂದರೆ ಪ್ರತಿ ವರ್ಷ ಬಾಸ್ ಬರ್ಡೇ ಬರ್ತಾ ಇದೆ, ಖುಷಿನೂ ಆಗುತ್ತೆ, ತುಂಬ ಬೇಜಾರು ಆಗುತ್ತೆ. ಈ ಜನ ಎಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ, ಕಣ್ಣೀರು ನೀರು ಕೂಡ ಬಂದುಬಿಡುತ್ತೆ ಒಂದೊಂದು ಟೈಮು. ಸೊ ಏನಪ್ಪ ಅಂತಂದರೆ ಕರ್ನಾಟಕ ಜನತೆಯಲ್ಲಿ ಮತ್ತು ಇಂಡಸ್ಟ್ರಿಯಲ್ಲಿ ನಾನು ಒಂದೇ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಪ್ರತಿ ವರ್ಷ ಇವಾಗೇನು ಹಳೇದು ರೀ ರಿಲೀಸ್ ಮೂವಿ ಏನು ಮಾಡಿದಾರಲ್ಲ, ಅದೇ ಟೈಪ್
ಪ್ರತಿಯೊಂದು ವರ್ಷವೂ ಅವ್ರು ರಿಲೀಸ್ ಮೂವಿ ಮಾಡಿದರೆ ನಾವು ತುಂಬ ಖುಷಿಯಾಗಿರ್ತೀವಿ, ಫ್ಯಾನ್ಸ್ ಎಲ್ಲ ಖುಷಿ ಪಡ್ತೀವಿ. ಸೊ ಬೇರೆ ಹೀರೋಸ್ ಅವ್ರದ್ದೆಲ್ಲ ಫಿಲ್ಮ್ ರಿಲೀಸ್ ಆಗ್ತಾ ಇರುತ್ತೆ, ಸೊ ನಮ್ಮ ಬಾಸ್ದು ರಿಲೀಸ್ ಆಗಲ್ಲ. ಸೊ ಆ ಒಂದು ದುಃಖ ನಮ್ಮಲ್ಲಿ ಇರುತ್ತೆ. ಸೊ ಆ ದುಃಖನ ನಾವು ಕಳಿಬೇಕಂತಂದರೆ ನಮಗೆ ರಿಲೀಸ್ ಮೂವಿ ಆಗಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕಾಮಿಡಿ ಮಾಡ್ಬೇಡ್ರು, ಇಲ್ಲ ಇದು ಮಾಡತ್ತಾರ ತಿಳಿಯೋರು. ಸೊ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇನೆ, ರಿಲೀಸ್ ಮೂವಿ ಮಾತ್ರ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಎಲ್ರಿಗೂ ಜೈ ಅಪ್ಪು ಬಾಸ್. ಎಲ್ಲ ಟೈಮಲ್ಲಿ ಪ್ರತಿ ವರ್ಷ ಕೂಡ ರಿಲೀಸ್ ಮೂವಿ ಆಗಲೇಬೇಕು, ಯಾಕಂತಂದರೆ ಪ್ರತಿಯೊಂದು ಟೈಮು ಹೊಸ ಹೀರೋದು ಮೂವಿ ಎಲ್ಲ ಬರ್ತಾ ಇರುತ್ತೆ. ಸೊ ಬೇರೆ ಫ್ಯಾನ್ಸ್ ಎಲ್ಲ ಖುಷಿ ಪಡ್ತಿರ್ತಾರೆ. ಸೊ ನಮಗೆ ಒಂದೇ ಒಂದು ದುಃಖ ಏನಪ್ಪ ಅಂತಂದರೆ ನಮ್ಮ ಹೀರೋ ಇಲ್ವಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಸೊ ಆ ಒಂದು ಖುಷಿ ಪಡೋಗೋಸ್ಕರನಾದರೂ ರಿಲೀಸ್ ಮೂವಿ ಮಾಡಬೇಕು. ಸೊ ಯಾವ ಥರ ಫಸ್ಟ್ ರಿಲೀಸ್ ಯಾವ ಥರ ಮೊದಲಿನ ಥರ ಏನು ಫಸ್ಟಲ್ಲಿ ರಿಲೀಸ್ ಮೂವಿ ಆಗೋ ಟೈಮಲ್ಲಿ ಯಾವ ಥರ ನಾವು ಸೆಲೆಬ್ರೇಷನ್ ಮಾಡ್ತಿದ್ವಿ, ಅದೇ ಥರ ಸೆಲೆಬ್ರೇಷನ್ ಮಾಡಿ ಅದೇ ಥರ ಗ್ರ್ಯಾಂಡ್ ಓಪನಿಂಗಲ್ಲಿ ಮಾಡಿ ಫಸ್ಟ್ ಶೋನೇ ನೋಡ್ತೀವಿ ನಾವು ಫ್ಯಾನ್ಸ್ ಎಲ್ಲ. ಸೊ ಜೈ ಅಪ್ಪು ಬಾಸ್. ಅಪ್ಪು ಬಾಸ್.